ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳದೇವಿ ವಲಯದ ವತಿಯಿಂದ ಟೈಲರ್ಸ್ ಡೇ ದಿನವನ್ನು ಬೆಳ್ಮಾ ಬೆಳತ್ತಡಿಯ ಸೇವಾಭಾವ ಚಾರಿಟೇಬಲ್ ಟ್ರಸ್ಟ್ ಅಧೀನದ ಸೇವಾಶ್ರಮದ ಹಿರಿಯರೊಂದಿಗೆ ಸೇರಿಕೊಂಡು ಆಚರಿಸಿಕೊಂಡಿದ್ದಾರೆ. ಆಯ್ತಾ ಒಗ್ಗಟ್ಟಿನ ಬಿಟ್ಕೊ ಬಂಗಾರ ನಿಂಗೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನಿನ ಜಿಲ್ಲಾ ಉಪಾಧ್ಯಕ್ಷರಾದ ವಿಶ್ವನಾಥ್ ಬಜಾಲ್ ಅವರು ಮಾತನಾಡಿ, ಆಶ್ರಮದ ಹಿರಿಯರ ಜೊತೆಗೆ ಟೈಲರ್ಸ್ ವೃತ್ತಿ ಬಾಂಧವರು ಒಂದು ದಿನವನ್ನು ಕಳೆಯುವುದರಿಂದ ಅವರಲ್ಲಿರುವ ಅನಾಥ ಭಾವನೆ ದೂರವಾಗುತ್ತೆ. ಸಂಘಟನೆಯ ಹಿರಿಯ ಸದಸ್ಯರಿಗೂ ಟೈಲರ್ಸ್ ಅಸೋಸಿಯೇಷನ್ ಸದಾ ಸಹಕಾರವನ್ನು ನೀಡುತ್ತಾ ಬರುತ್ತಿದೆ ಅಂತ ಹೇಳಿದರು. ಮಂಗಳದೇವಿ ವಲಯ ನಾವು ಮಂಗಳದೇವಿ ವಲಯವನ್ನು 2000 ಇಸ್ವಿಯಲ್ಲಿ ನಮ್ಮ ಮಂಗಳದೇವಿ ವಲಯದಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಅಂದಿನಿಂದ ಇಂದಿನ ತನಕ ಯಾವುದೇ ಒಂದು ವರ್ಷದಲ್ಲೂ ಕೂಡ ಪ್ರತಿಯೊಂದು ಚಟುವಟಿಕೆಗಳನ್ನು ಮಾಡ್ತಾಯಿದ್ದೇವೆ. ಇವತ್ತು ನಾವು ಇಲ್ಲಿ ಆಶ್ರಮಕ್ಕೆ ಬಂದಿದ್ದೇವೆ. ಈ ಆಶ್ರಮದವರೊಟ್ಟಿಗೆ ಇದ್ದು ನಮಗೆ ತುಂಬ ಸಂತೋಷಕರವಾಗಿದೆ. ಹಾಗೆ ನಾವು ನಮ್ಮ ಟೈಲರ್ಸ್ನವರಿಗೂ ಹಾಗೆ ನಮ್ಮ ಟೈಲರ್ಸ್ನ ವೃತ್ತಿ ಬಾಂಧವರಲ್ಲಿ ಅವರ ಪ್ರಾಯದ ನಂತರ ಅವರಿಗೆ ಒಂದು ಏನಾದರೂ ನಾವು ಕಿಂಚಿತ್ತು ಸಹಾಯಧನವನ್ನು ಮಾಡ್ತಾ ಬಂದಿರ್ತೇವೆ. ಮತ್ತು ವಾರ್ಷಿಕ ಮಹೋತ್ಸವದ ದಿನದಂದು ನಾವು ಪ್ರತಿಯೊಂದು ವಲಯದಲ್ಲೂ ನಮ್ಮ ವಲಯದಲ್ಲೂ ಪ್ರತಿ ಚಟುವಟಿಕೆಗಳಲ್ಲೂ ಮಾಡ್ತಾಯಿದ್ದೇವೆ. ಮಾಟೋಟ ಸ್ಪರ್ಧೆ, ಮಕ್ಕಳಿಗೆ ಏನಾದರೂ ಸ್ಕಾಲರ್ಶಿಪ್ ಕಾರ್ಯಕ್ರಮ, ಅಲ್ಲದೆ ನಾವು ಆರೋಗ್ಯ ಶಿಬಿರವನ್ನು ಮಾಡ್ತಿದ್ದೇವೆ. ಅದಕ್ಕಾಗಿ ನಮಗೆ ನಮ್ಮ ವಲಯದ ಸದಸ್ಯರೆಲ್ಲರೂ ಸಹಕಾರ ಮಾಡ್ತಿದ್ದಾರೆ. ಆಶ್ರಮದ ಮೇಲ್ವಿಚಾರಕರಾದ GR ಶೆಟ್ಟಿ ಮಾತನಾಡ್ತಾ, ಅನಾಥ ಆಶ್ರಮ ಗುರುತಿಸಿ ಬಂದಿರುವುದಕ್ಕೆ ಧನ್ಯವಾದಗಳು. ಬೆಳ್ಮಾ ಸೇವಾಶ್ರಮ 14 ವರ್ಷಗಳಿಂದ ಕಾರ್ಯಾಚರಿಸುತ್ತಿದೆ. ಸದ್ಯ 39 ಮಹಿಳೆಯರು, 3 ಗಂಡಸರಿದ್ದಾರೆ. ಗಂಡಸರಿಗೆ ಬೇರೆ ಕಟ್ಟಡ ಕಟ್ಟಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅನಾಥರನ್ನೇ ಸಲಹುತ್ತೇವೆ. ಈವರೆಗೂ 18 ಮಂದಿ ಮರಣವನ್ನಪ್ಪಿದ್ದಾರೆ. 3 ಜನರ ಮೃತದೇಹವನ್ನು ಕುಟುಂಬಿಕರು ಕೊಂಡೊಯ್ದಿದ್ದಾರೆ. ಉಳಿದವರೆಲ್ಲರ ಅಂತಿಮ ಸಂಸ್ಕಾರವನ್ನು ಆಶ್ರಮದ ವತಿಯಿಂದಲೇ ನೆರವೇರಿಸಲಾಗಿದೆ. ಸದ್ಯದ ಸ್ಥಿತಿಯಲ್ಲಿ ಮನೆಯಲ್ಲಿ 2 ವೃದ್ಧರಿದ್ದರೂ ಸಲಹುವುದು ಕಷ್ಟ. ಆದರೆ ಆಶ್ರಮದಲ್ಲಿ ವೃದ್ಧರನ್ನ ಸಲಹುವ ಸಿಬ್ಬಂದಿಯಿಂದಾಗಿ ಈವರೆಗೂ ನಡೀತಾ ಇದೆ. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ತಾವು ಅನಾಥರಲ್ಲ, ನಮ್ಮವರಿದ್ದಾರೆ ಅನ್ನುವ ಭಾವನೆ ಆಶ್ರಮ ವಾಸಿಗಳಿಗೆ ಬರುತ್ತದೆ. ಅನಾಥ ಭಾವನೆಗಳಿಂದ ಹೊರಬರುತ್ತಾರೆ ಅಂತ ಹೇಳಿದ್ರು. ನೀವೆಲ್ಲರೂ ನಮ್ಮ ಅನಾಥಾಶ್ರಮವನ್ನು ಗುರುತಿಸಿ ಇಲ್ಲಿಗೆ ಬಂದಿದ್ದೀರಿ. ಅಂದರೆ ಇದು 13-14 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿರುವಂಥ ಸಂಸ್ಥೆ. ಇದರಲ್ಲಿ ನಾವು ಖಾಲಿ ಅನಾಥರನ್ನು, ಯಾರು ಇಲ್ಲದವರನ್ನು ಮಾತ್ರ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಧ್ಯೇಯದಿಂದ ಈ ಆಶ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತಿಗೆ 39 ಮಹಿಳೆಯರು ಮತ್ತು 3 ಜನ ಗಂಡಸರಿದ್ದಾರೆ. ಗಂಡಸರಿಗೆ 3 ವರ್ಷದ ಹಿಂದೆ ಇನ್ನೊಂದು ಸಪ್ರೇಟ್ ಒಂದು ಬಿಲ್ಡಿಂಗನ್ನು ಕಟ್ಟಿ ಅವರಿಗಲ್ಲಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಇದರಲ್ಲಿ ಪ್ರಥಮವಾಗಿ ನಾವು ಕೊಡುವಂಥದ್ದು ಯಾರು ಇಲ್ಲದವ್ರನ್ನ ಮಾತ್ರ. ಮತ್ತು ಹಣ ತಗೊಂಡು ಅಥವಾ ತಿಂಗಳಿಗೆ ಇಷ್ಟು ಕೊಡಿ ಆ ರೀತಿಯಲ್ಲಿ ಇಲ್ಲಿ ಯಾರು ನಾವು ತಗೊಳ್ಳೋದಿಲ್ಲ. ಈಗಾಗಲೇ 14 ವರ್ಷದಲ್ಲಿ 18 ಜನ ಮರಣ ಹೊಂದಿದ್ದಾರೆ. ಅದರಲ್ಲಿ 3 ಜನರದ ಬಾಡಿ ಅವರ ದೂರದ ಸಂಬಂಧಿಕರು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆಲ್ಲ ನಾವೇ ಇಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ನಮ್ಮ ಮನೆಯಲ್ಲಿ ಒಂದು ಮನೆಯಲ್ಲಿ 2 ಅಜ್ಜಿಯಂದರು ಪ್ರಾಯದವರು ಇದ್ದರೆ ಅವರನ್ನು ಮೇಂಟೈನ್ ಮಾಡೋದು ಕಷ್ಟ. ಅದರಲ್ಲಿ ಈ 39 ಜನ ಮಹಿಳೆಯರು, 3 ಜನ ಗಂಡಸರು ಇರುವಾಗ ಇದನ್ನು ನಡೆಸ್ಕೊಂಡು ಇದನ್ನು ಪ್ರತಿದಿನ ನೋಡ್ಕೊಂಡು ಹೋಗ್ತಿರುವಂಥ ನಮ್ಮ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಇಲ್ಲಿ ಇರುವಂಥ ಎಲ್ಲ ಆಶ್ರಮವಾಸಿಗಳಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಿಜವಾಗಿ ಇವತ್ತು ಆಶ್ರಮ ನಾವು ಮಂಗಳೂರಿಂದ ಬರ್ತೇವೆ, ಡೈಲಿ ಬರ್ತೇವೆ ಹೋಗ್ತೇವೆ, ಆದರೆ ನೋಡ್ಕೊಳ್ತಿರೋದು ಇವರು. ಈ ಆಶ್ರಮಕ್ಕೆ ತಾವುಗಳು ಬಂದು ನಾನು ನಿಮ್ಮ ಹತ್ರ ಕೇಳೋದಂತ ಹೇಳಿದರೆ, ಖಾಲಿ ಆಶ್ರಮಕ್ಕೆ ಬಂದು ಒಂದು ದಿವಸದ ಊಟ ಕೊಟ್ಟು ಇದು ಮಾಡಿದರೆ ಸಾಕಾಗೋದಿಲ್ಲ. ಅದ್ರ ಬದಲಿಗೆ ನಿಮಗೆ ಫ್ರೀ ಇರುವಾಗ ಬನ್ನಿ, ಅಮ್ಮಂದಿರಟ್ಟಿರುವ ಸಮಯವನ್ನು ಕಳೆಯಿರಿ. ಅವರಿಗೂ ನಾವು ಅನಾಥರಲ್ಲ, ನಮ್ಗೆ ಯಾರಾದರೂ ಇದ್ದಾರೆ ಅನ್ನುವಂಥ ಭಾವನೆ ಬರುತ್ತೆ. ನೀವೇನು ಎಲ್ಲ ಸಲ ಊಟನೇ ತಗೊಳ್ಬೇಕು ಅಥವಾ ಇದನ್ನೇ ಮಾಡಬೇಕಂತ ಇಲ್ಲ. ಬರುವಾಗ ಒಂದು 50 ಬಾಳೆಹಣ್ಣು ತೊಗೊಂಡು ಬಂದು ಎಲ್ಲರಿಗೂ ಒಂದೊಂದು ಕೊಡಿ, ನೀವು ಕೂತ್ಕೊಳ್ಳಿ,
ಅವ್ರ ಹತ್ರ ಮಾಡ್ಕೊಂಡು ಹೋದ್ರು ಸಂತೋಷ. ಯಾಕಂದರೆ ಅವರಿಗೂ ಒಂದು ರೀತಿ ಅನಾಥರುನ್ನತ ಭಾವನೆಯಿಂದ ಹೊರಗಡೆ ಬರ್ತಾರೆ. ಕ್ಷೇತ್ರದ ಪದಾಧಿಕಾರಿ ಸುಜಾತಾ ಜೋಗಿಯವರು ಮಾತನಾಡ್ತಾ, ಹಿಂದಿನ ನೋವುಗಳನ್ನು ಮರೆಯಿರಿ, ಇಂದು ತಮ್ಮ ಮಕ್ಕಳಾಗಿ ಬಂದಿದ್ದೇವೆ. ಆಟ, ಹಾಡು, ಖುಷಿಯನ್ನು ಹಂಚುವ ಉದ್ದೇಶದೊಂದಿಗೆ ಕೂಟವನ್ನು ಆಯೋಜಿಸಿದ್ದೇವೆ. ದುಡಿದ ಅಲ್ಪ ಹಣದಲ್ಲಿ ಸಮಾಜಕ್ಕೆ ಸಹಕಾರವನ್ನು ನೀಡುತ್ತಾ ಪ್ರತಿ ವರ್ಷವೂ ಟೈಲರ್ ಪಾಲ್ಗೊಳ್ಳುತ್ತಿದ್ದಾರೆ. ರಾಜ್ಯ ಅಸೋಸಿಯೇಷನ್ 28ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಹಲವು ಸಮಾಜ ಸೇವೆ, ವೃತ್ತಿ ಬಾಂಧವರಿಗೆ ಅನುಕೂಲಕರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುತ್ತದೆ ಅಂತ ಹೇಳಿದರು. ಪೂರ ಬೇನೇನು ದುಂಬುದೇನು ಮರಪುಲೆ ಇನಿ ಎಂಕುಲ್ ನಿಕ್ಕಲ ಜೋಕುಲು ಎಂಗ್ಳು ಮಾತ ಬೈದಿನಿ ನಿಕ್ಕಲ ಜೋಕುಲು ಇನಿ ಎಂಕ್ಲೇನೆ ಒಂಜಿ ನಿಕ್ಲೆಗೆ ಒಂತೆ ಕೊರ್ತು ಸಮಯ ಕೊರ್ದು ಖುಷಿ ಇಟ್ಟು ಒಂತೆ ಗೇಮ್ ಗೊಬ್ಬುನು ಒಂತೆ ಪಾತೆರ್ನು ಪದ್ಯ ಪನೀರೆ ಏರೆಗ್ಲ ಗೊತ್ತಿತ್ತು ನಾನು ಪದ್ಯ ಪನ್ಪಿನಿ ನಿಕ್ಕಲ್ನ ಎಂಕ್ಲೆಗೆ ಖುಷಿ ಪನ್ಪಿನಿ ಎಂಕುಲ್ನ ನಿಕ್ಲೆಗೂ ಖುಷಿ ಕೊಡ್ದು ಒಂತೆ ಕೊಟ್ಟು ನಿಕ್ಲೊಟ್ಟಿಗೆ ಸಮಯ ಕಳೆಯೋಡೊಂದು. ಮಂಗಳದೇವಿ ವಲಯದಲ್ಲಿ ಇಂಥ ಹಿರಿಯರುಗಳಿಗೆ ನಾವು ಎಷ್ಟೋ ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡ್ತಾ ಬಂದಿರ್ತೇವೆ. ಹಾಗೆಯೇ ನಮ್ಮ ಟೈಲರ್ಸ್ನವರು ಪ್ರತಿಯೊಬ್ಬರು ಸಹ ಅವರು ದುಡಿದ್ರದ್ರಲ್ಲಿ 1 ರೂಪಾಯಿ ಆದರೂ ಅವರ ಕೈಯಿಂದ ಆಗುವಷ್ಟು ಸಹಾಯವನ್ನು ಮಾಡ್ತಾ ಬಂದಿರ್ತಾರೆ. ನಮ್ಮ KSTA ಟೈಲರ್ಸ್ ಡೇ ಅಂದರೆ ಇವತ್ತಿಗೆ 27ನೇ ವರ್ಷ ಆಗಿ 28ಕ್ಕೆ ಕಾಲಿಡ್ತಾ ಉಂಟು. ಆದ್ದರಿಂದ ನಾವು ಇನ್ನೂ ಕೂಡ ಈ ಟೈಲರ್ಸ್ ಡೇಯನ್ನು ಯಾವ ರೀತಿಯಲ್ಲಿಯೂ ಮಾಡ್ತಾ ಹೋಗಲಿಕ್ಕೆ ಅವಕಾಶ ದೇವರು ಕೊಡಬೇಕು. ನಮ್ಮಿಂದ ಆಗುವಷ್ಟು ನಾವು ಈ ಆಶ್ರಮದಲ್ಲಿ ಬಂದು ನಿಮ್ಮ ಜೊತೆ ಸಮಯ ಕಳೆಯಲಿಕ್ಕೆ ಇನ್ನೂ ನಾವು ಸಹಕಾರ ಮಾಡಲಿಕ್ಕೆ ಬರ್ತೇವೆ, ನಿಮ್ಮ ಜೊತೆ ಬರ್ತೇವೆ. ಈ ವೇಳೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಜಪ್ಪಿನ ಮುಗಿರು ರೋಹಿತ್ ವೈನ್ ಶಾಪ್ ಮಾಲೀಕರಾದ ರೋಹಿತ್ ಸಾಲಿಯನ್ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳದೇವಿ ವಲಯದ ಅಧ್ಯಕ್ಷೆ ರಾಜೇಶ್ವರಿ, ಕಾರ್ಯದರ್ಶಿಯಾದ ನಳಿನಿ ಸದಾಶಿವ, ಉಪಾಧ್ಯಕ್ಷರಾದ ಅನಂತರಾಮ್, ಕ್ಷೇತ್ರ ಪದಾಧಿಕಾರಿಗಳಾದ ಅಶೋಕ್ ಕೋಟ್ಯಾನ್, ಸಬಿತಾ ಸತೀಶ್, ಪದ್ಮನಾಭ ಜಲ್ಲಿಗುಡ್ಡೆ, ಮಾಜಿ ಅಧ್ಯಕ್ಷೆ ಸುಜಾತಾ ಆಚಾರ್ಯ, ಮಾಜಿ ಹಿರಿಯ ಸದಸ್ಯರಾದ ಸೀತಾರಾಮ ಅಮೀನ್, ರಾಜ್ಯದ ಮಾಜಿ ಅಧ್ಯಕ್ಷರಾದ ಪ್ರವೀಣ್ ಸಾಲಿಯನ್, ಸ್ಥಾಪಕ ಸದಸ್ಯರುಗಳಾದ ವಸಂತ್ ಬಿ, ಮೋಹನ್, ರಮೇಶ್ ಮಾಡೂರು, ನಾರಾಯಣ್ ಬಿಎನ್ ಹಾಗೂ ವಲಯದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.